ಕ್ರೀಡನ್ ವಿಧತ್ತೆ ದ್ವಿಜಗೋಸುರಾಣಾಂ ಕ್ಷೇಮಾಯ ಕರ್ಮಾಣ್ಯವತಾರಭೇದೈಃ ಮನೋನ ತೃಪ್ಯತ್ಯಪಿ ಶೃಣ್ವತಾಂನಃ ಸುಶ್ಲೋಕಮೌನೇ ಚರಿತಾಮೃತಾನಿ. ಭಾಗವತದ 3ನೇ ಸ್ಕಂದದ 5ನೇ ಅಧ್ಯಾಯದ 7ನೇ ಶ್ಲೋಕ ನಾವು ನೋಡಬೇಕಾದದ್ದು. ವಿದುರ ಮೈತ್ರೇಯರನ್ನ ಹೀಗೆ ಪ್ರಶ್ನಿಸ್ತಿದ್ದಾನೆ. ಭಗವಂತನ ಲೀಲೆಯನ್ನು ನಮಗೆ ಮತ್ತಷ್ಟು ನೀವು ವರ್ಣಿಸಬೇಕು. ಅನೇಕ ಅವತಾರಗಳಲ್ಲಿ ಅನೇಕ ಲೀಲೆಗಳನ್ನೇ ಅವನು ತೋರಿಸಿದ. ಜ್ಞಾನಿಗಳ, ಬ್ರಾಹ್ಮಣರು ಅಂದರೆ ಜ್ಞಾನಿಗಳ, ಹಾಗೆ ಗೋವುಗಳು ಅಂದರೆ ವೇದಗಳ, ದೇವತೆಗಳ ರಕ್ಷಣೆಗಾಗಿ ಅನೇಕ ದಿವ್ಯ ಕರ್ಮಗಳನ್ನು ಮಾಡಿದ. ಅದನ್ನೆಲ್ಲ ವರ್ಣನೆ ಮಾಡಿದೆ. ಪುಣ್ಯಕೀರ್ತಿಯಿಂದ ರಾರಾಜಿಸುವವರು ಅನೇಕ ಜನ ಇದ್ದಾರೆ ಈ ಜಗತ್ತಿನಲ್ಲಿ. ಅವರಲ್ಲಿ ಹೆದ್ದೈವ ಈ ಭಗವಂತ. ಅವನ ಕಥಾಮೃತವನ್ನು ಎಷ್ಟು ಪಾನ ಮಾಡಿದರೂ ನಮ್ಮ ಮನಸ್ಸಿಗೆ ಸಮಾಧಾನವೇನೂ ಇಲ್ಲ. ಲೋಕಪಾಲಕರಿಗೂ ಲೋಕಪಾಲಕ ಇವನು. ಈ ಎಲ್ಲ ಲೋಕಗಳನ್ನು, ಲೋಕಪಾಲಕರನ್ನ ಹೇಗೆ ಸೃಷ್ಟಿಸಿದ್ದಾನೆ, ಯಾವ್ಯಾವ ಲೋಕದಲ್ಲಿ ದೇವತೆಗಳನ್ನ, ಮಾನವರನ್ನ ಇಟ್ಟು ಅವರಿಗೆ ಅವರವರದೇ ಆದ ಕಾರ್ಯಗಳನ್ನು ಆತ ಸೂಚಿಸಿದ್ದಾನೆ. ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದ. ಅವನ ಮೂಲಕ ಎಲ್ಲ ಕಾರ್ಯಗಳನ್ನು ಅವನೊಳಗೆ ನಿಂತು ತಾನು ಮಾಡಿಸಿದ. ಜೀವರ ಸ್ವಭಾವ, ಆ ಸ್ವಭಾವಕ್ಕನುಸಾರವಾದ ಕರ್ಮ, ಮತ್ತು ಆ ಕರ್ಮಕ್ಕನುಸಾರವಾಗಿ ಮತ್ತೆ ಮತ್ತೆ ಬರುವ ಶರೀರಗಳು, ಪುನರ್ಜನ್ಮ ಬಂದಾಗ ಬರುವ ಶರೀರಗಳು, ಆ ಶರೀರಕ್ಕೆ ಇರುವಂಥ ಹೆಸರುಗಳು, ಇವೆಲ್ಲವನ್ನ ಆಧಾರವಾಗಿಟ್ಟುಕೊಂಡು ಜೀವರಿಗೆ ಪರಸ್ಪರ ವೈರುಧ್ಯ ಇರುವಂತೆ ಮಾಡಿದ್ದಾನೆ, ಪರಸ್ಪರ ವಿಭೇದ ಇರುವಂತೆ ಮಾಡಿದ್ದಾನೆ. ಇದನ್ನೆಲ್ಲ ನೀವು ನಮಗೆ ವರ್ಣಿಸಬೇಕು. ಇವು 7, 8 ಮತ್ತು 9 ಶ್ಲೋಕಗಳು. ಅದರ ಅರ್ಥವನ್ನು ವಿಜಯಧ್ವಜರು ಮತ್ತು ಯಾದವಾರ್ಯರು, ಉಳಿದ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅನ್ನೋದನ್ನು ಈಗ ನೋಡೋಣ. ಸುಶ್ಲೋಕ ಮೌಲಿಗಳು ಅಂತಿದೆ. ಸುಶ್ಲೋಕರು ಅಂದರೆ ಪುಣ್ಯಕೀರ್ತಿಗಳು. ಯಾವ ಮಹನೀಯರ ಶ್ಲೋಕ ಅಂದರೆ ಕೀರ್ತಿ, ಅದು ಶ್ರೇಷ್ಠವಾಗಿದೆಯೋ, ಪುಣ್ಯದಾಯಕವಾಗಿದೆಯೋ, ಆ ಕೀರ್ತಿಯನ್ನು ನಾವು ಕೇಳಿದರೆ ನಮ್ಮ ದೋಷಗಳನ್ನು ಪರಿಹರಿಸ್ತದೋ ಅಂಥವರಲ್ಲಿ ಈತ ಮೌಲಿಮಣಿ. ಅಂಥ ಭಗವಂತನ ಕೀರ್ತಿಯನ್ನು ಹೇಳಿ ಅಂತ ಅದರ ತಾತ್ಪರ್ಯ. ಲೋಕಾನ್, ಅಲೋಕಾನ್ ಅಂತ 8ನೇ ಶ್ಲೋಕದಲ್ಲಿ ಶಬ್ದಗಳಿವೆ. ಅದಕ್ಕೆ ವಿಜಯಧ್ವಜರು ಲೋಕಗಳು ಅಂದರೆ ಭೂರಾದಿ ಲೋಕಗಳು, ಅಲೋಕಗಳು ಅಂದರೆ ಪೃಥ್ವಿಯಾದಿ ಬಾಹ್ಯ ಆವರಣ ಪ್ರಭೇದಗಳು, ನಾನಾ ಥರದ ಪ್ರಭೇದಗಳು, ಹೀಗೆ ಅರ್ಥ ಬರೀತಾರೆ. ಪೃಥ್ವಿಯಾವರಣ, ಜಲಾವರಣ, ಅಗ್ನ್ಯಾವರಣ, ಹೀಗೆಲ್ಲ. ಅಲೋಕಾನ್ ಅಂದರೆ ಲೋಕಾಲೋಕ ಪರ್ವತಕ್ಕಿಂತ ಹೊರಗೆ ಇರುವ ಅನ್ನುವ ಅರ್ಥ ಬರೀತಾರೆ ಯಾದವಾರ್ಯರು. ಸಪ್ತ ಸಾಗರಗಳೇನಿವೆ ಅವುಗಳ ಸುತ್ತಲೂ ಇರುವಂಥ ಲೋಕಾಲೋಕ ಅನ್ನುವಂಥ ಒಂದು ಪರ್ವತ ಶ್ರೇಣಿ ಅಂತ ಹೀಗೆ ಅದರ ಬಗ್ಗೆ ಕೇಳಿ ಬರ್ತದೆ. ಭಾಗವತದ 5ನೇ ಸ್ಕಂದದಲ್ಲಿ ಇದರದೊಂದಿಷ್ಟು ವರ್ಣನ ಇದೆ. ಆವಾಗ ಅದನ್ನು ಇನ್ನೂ ಮುಂದೆ ಹೇಳ್ತೇನೆ. ಪೃಥ್ವಿಗೆ ಆವರಣವಾಗಿರುವಂಥ ಒಂದು ಪರ್ವತ ಅದು ಅಂತ ಇಷ್ಟು ಕಾಣಿಸ್ತದೆ. ತತಃ ಪರಸ್ತಾತ್ ಲೋಕಾಲೋಕನಾಮ ಅಚಲಃ ಅಂತ ಭಾಗವತದ 5ನೇ ಸ್ಕಂದದ 20ನೇ ಅಧ್ಯಾಯದಲ್ಲಿ ಇದರ ವರ್ಣನ ಇದೆ.
ಇವಿಷ್ಟು ಈ 3 ಶ್ಲೋಕಗಳಿಗೆ ಟಿಪ್ಪಣಿಯಲ್ಲಿ ಕಂಡುಬರುವಂಥ ಕೆಲವು ಸಣ್ಣ ಪುಟ್ಟ ಅಂಶಗಳು. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.